ಆಪೋವಾ ಇದಂ ಸರ್ವಂ ವಿಶ್ವಭೂತಾನ್ಯಾಪಃ ಪ್ರಾಣಾವ ಆಪಃ ಅಂತ ಒಂದು ಮಂತ್ರ ಕೇಳಿ ಬರ್ತದೆ. ಇದು ಘಟ್ಟದ ಕೆಳಗಿನ ಯಜುರ್ವೇದಿಯ ಮಾಧ್ಯಾಹ್ನಿಕ ಸಂಧ್ಯಾವಂದನದಲ್ಲಿ ಆಪಃ ಪುನಂತೋ ಅಂತ ಜಲಾಭಿಮಂತ್ರಣ ಏನಿದೆ ಮಂತ್ರ, ಅದಕ್ಕಿಂತ ಮುಂಚೆ ಸಿಗುವಂಥ ಮತ್ತೊಂದು ಮಂತ್ರ ಹೀಗೆ ಕಾಣಿಸ್ತದೆ. ಇದು ಮಹಾನಾರಾಯಣ ಉಪನಿಷತ್ನಲ್ಲಿ ಕಂಡು ಬಂದಿದೆ. ಅದರ ಅರ್ಥ ಈ ಮುಂದಿನಂತೆ ಆಗ್ತದೆ. ಆಪೋವಾ ಇದಂ ಸರ್ವಂ. ಹಿಂದೆ ನಾವು ಆಪಹ ಅನ್ನೋ ಶಬ್ದಕ್ಕೆ ಅರ್ಥವನ್ನು ನೋಡಿದ್ದೇವೆ. ಆಪ ಆಪಾಲನಾಧರಿಹಿ ಅಂತ. ಭಗವಂತ ಸಕಲವನ್ನು ಕಾಪಾಡುವುದರಿಂದ ಆತನಿಗೆ ಆಪಹ ಅಂತ ಹೇಳ್ತಾರೆ. ಅದನ್ನು ನಾವು ನೋಡಿದ್ದೇವೆ. ಆದ್ರಿಂದೇನೆ ಇಡೀ ಜಗತ್ತಿನ ಪಾಲಕ ಆದಾದ್ರಿಂದ ಈ ಭಗವಂತ ಆದ್ರಿಂದ ಅವನೇ ಇದಂ ಸರ್ವಂ, ಈ ಜಗತ್ತೆಲ್ಲವೂ ಕೂಡ ಅವನೇ ಆಗಿದ್ದಾನೆ ಅಂತ ಅಲ್ಲಿ ಕೇಳಿ ಬರ್ತದೆ. ಜಗತ್ತೆಲ್ಲವೂ ಅವನೇ ಆಗಿರುವುದು ಅಂದ್ರೆ ಅವನ ಪ್ರತಿಮೆ ಈ ಜಗತ್ತೆಲ್ಲವೂ ಆಗಿದೆ ಅಂತ ಅದರ ತಾತ್ಪರ್ಯ. ಹೀಗೆ ಈ ಮುಂದಿನ ಎಲ್ಲಾ ಮಂತ್ರಗಳಲ್ಲೂ ಕೂಡ ಆಪಹ ಅಂತಂದ್ರೆ ಭಗವಂತ ಅನ್ನೋ ಅರ್ಥವನ್ನು ಇಟ್ಕೊಳ್ಬೇಕು. ಆ ಭಗವಂತನೇ ಭಿನ್ನ ಭಿನ್ನ ರೂಪಗಳಲ್ಲಿ ಇದ್ದಾನೆ. ಕೊನೆಗೆ ಸರ್ವಾಹ ದೇವಾಹ ದೇವತಾಹ ಆಪಹ ಅಂತ ಕಂಡು ಬರ್ತದೆ. ಅದಕ್ಕಿಂತ ಮುಂಚೆ ಬೇರೆ ಬೇರೆ ದೇವತೆಗಳನ್ನ ಅಲ್ಲಿ ವರ್ಣಿಸ್ತಾರೆ. ಅವರೆಲ್ಲ ದೇವತೆಗಳು ಕೂಡ ಭಗವಂತನ ಅಧೀನರಾಗಿದ್ದಾರೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಮತ್ತೆ ಭಗವಂತ ಅವರೆಲ್ಲರ ಪ್ರತೀಕದಲ್ಲಿ ಸನ್ನಿಹಿತನಾಗಿದ್ದಾನೆ. ಆಪ ಆಪಾಲನಾಚ್ಚೈವ ಅಂತ ಅನುವ್ಯಾಖ್ಯಾನ. ಜಗತ್ತಿನ ರಕ್ಷಣೆ ಮಾಡುವುದರಿಂದ ಭಗವಂತನಿಗೆ ಆಪಹ ಅಂತ ಹೇಳ್ತಾರೆ. ಸದಾ ಸರ್ವಗುಣ ಆಪಾನಾತ್ ಆಪಹ ನಾರಾಯಣ ಸ್ಮೃತಃ ಅಂತ ಬೃಹದಾರಣ್ಯಕ ಭಾಷ್ಯದಲ್ಲೂ ಕೂಡ ಇದೆ. ಇವೆರಡನ್ನೂ ನಾವು ಹಿಂದೆ ನೋಡಿದ್ದೇವೆ. ಎಲ್ಲಾ ಗುಣಗಳಿಂದ ಪರಿಪೂರ್ಣನಾದ್ದರಿಂದ ಆ ಭಗವಂತನನ್ನ ಆಪಹ ಅಂತ ಹೇಳ್ತಾರೆ. ಆ ಎಲ್ಲ ದೇವತೆಗಳಿಗೂ ಅವನೇ ಮೂಲ ಕಾರಣ. ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿ ಆಪಾಹ ಇತಿ ಆಪ ಇತಿ ತಜಿದಮಾಪಯೇವ, ಈ ಜಗತ್ತೆಲ್ಲವೂ ಕೂಡ ಅಕ್ಷಬ್ದವಾಚ್ಯನಾದ ಭಗವಂತನಿಂದ ಹುಟ್ಟಿದೆ. ಇದಂ ವೈ ಮೂಲಂ ಅಧಸ್ಥೂಲಂ, ಭಗವಂತನೇ ಮೂಲನಾಗಿದ್ದಾನೆ, ಎಲ್ಲದಕ್ಕೂ ಬೇರಾಗಿದ್ದಾನೆ. ಜಗತ್ತೆಲ್ಲವೂ ಅವನಿಂದ ಹುಟ್ಟಿದೆ. ಅಯಂ ಪಿತಾ, ಅವನ ತಂದೆಯಾಗಿದ್ದಾನೆ. ಏತೇ ಪುತ್ರಾಹ, ಭಗವಂತನ ತಂದೆ ಅಂತ ಹೇಳುವಾಗ ಅಲ್ಲಿ ಆಪಹ ಅಂತ ಶಬ್ದದಿಂದ ಹೇಳಿದ್ದಾರೆ. ಹೀಗೆ ಇದಂ ಸರ್ವಂ, ಈ ಜಗತ್ತೆಲ್ಲವೂ ಕೂಡ ಆಪಹ, ಆ ಭಗವನ್ಮಯವಾಗಿದೆ, ಭಗವಂತನ ಪ್ರತೀಕವಾಗಿದೆ. ವಿಶ್ವಾಭೂತಾನಿ ಅಂದ್ರೆ ವಿಶ್ವಾನಿ ಭೂತಾನಿ, ಎಲ್ಲಾ ಪ್ರಾಣಿಗಳು ಕೂಡ ಎಲ್ಲ ಜೀವಗಳು ಕೂಡ ಆ ಭಗವಂತನ ಅಧೀನವಾಗಿವೆ. ಪ್ರಾಣಾಹ ಆಪಹ, ಪ್ರಾಣಾಹ ಅಂದ್ರೆ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತ ನಾಲ್ಕೇನಿವೆಯಲ್ಲ, ಇವು ಕೂಡ ಆ ಭಗವಂತನ ಅಧೀನವಾಗಿವೆ. ಮುಖ್ಯ ಪ್ರಾಣನ 5 ರೂಪಗಳು ಹಾಗಿವೆ, ಗರುಡನಿಗೆ 5 ರೂಪಗಳಿವೆ. ಮತ್ತೆ ಛಾಂದೋಗ್ಯ ಭಾಷ್ಯದಲ್ಲಿ ಮೊದಲನೇ ಅಧ್ಯಾಯದಲ್ಲಿ ಬಂದಂತೆ ಪ್ರಾಣಾದ್ಯಾಹ ತ್ರಿವಿಧಾಹ ಪಂಚ ಪ್ರಧಾನೋ ವಾಯುರೇವಚ, ಮುಖ್ಯ ಪಂಚಕ ರೂಪಸ್ಸನ್ ಗರುಡೋ ಮಧ್ಯ ಪಂಚಕ. ಮುಖ್ಯ ಭಗವಂತನ 5 ರೂಪಗಳು, ಮುಖ್ಯ ಪ್ರಾಣನ 5 ರೂಪಗಳು ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತಿವೆ. ಆಮೇಲೆ ಮಧ್ಯ ಪಂಚಕ ಅಂದ್ರೆ ಗರುಡನ 5 ರೂಪಗಳು, ಅವಕ್ಕೂ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತ ಹೆಸರುಗಳಿವೆ. ಅಧಮ ಪಂಚಕ ಅಂದ್ರೆ ಮುಖ್ಯ ಪ್ರಾಣನ ಮಕ್ಕಳಾದಂಥ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತಿದ್ದಾರೆ. ಇವರು ಈ 5 ಶಬ್ದಗಳಿಂದ ವಾಚ್ಯರಾಗಿದ್ದಾರೆ. ಪ್ರಾಣ ಅಪಾನ ವ್ಯಾನ ಇತ್ಯಾದಿ ಹೆಸರುಗಳು ಹೀಗೆ 3 ಜನರಿಗೆ ಸಲ್ಲುತ್ತವೆ ಅಂತ ತಿಳ್ಕೋಬೇಕು. ಪ್ರಾಣನಿಗೆ, ಗರುಡನಿಗೆ ಮತ್ತೆ ಪ್ರಾಣನ ಮಕ್ಕಳಿಗೆ. ಇದಲ್ಲದೆ ಪ್ರಾಣ ಅಪಾನ ಎಂಬ ಶಬ್ದದಿಂದ ಶೇಷ ಗರುಡರು ವಾಚ್ಯರಾಗಿದ್ದಾರೆ. ಉದಾನ ಸಮಾನ ಶಬ್ದದಿಂದ ರುದ್ರ ಇಂದ್ರರು ವಾಚ್ಯರಾಗಿದ್ದಾರೆ. ವ್ಯಾನ ಶಬ್ದದಿಂದ ಮುಖ್ಯ ಪ್ರಾಣನೇ ವಾಚ್ಯನಾಗಿದ್ದಾನೆ. ಇವರೆಲ್ಲರಲ್ಲೂ ಕೂಡ ಆ ಉದ್ಗೀತ ನಾಮಕದ ಭಗವಂತನನ್ನು ಉಪಾಸಿಸಬೇಕು. ತಸ್ಮಿನ್ ಉದ್ಗೀತ ನಾಮಾನಂ ಉಪಾಸೀತ ಹರಿಂಪರಂ ಅಂತ ಬಂದಿದೆ. ಅದನ್ನೆಲ್ಲ ಈ ಮಂತ್ರ ಹೇಳ್ತಾ ಇದೆ ಅಂತ ನಾವು ಅನುಸಂಧಾನ ಮಾಡಬೇಕು. ಇದಲ್ಲದೆ ಇನ್ನೊಂದು ವರ್ಗೀಕರಣ ಇದೆ, ತಂತ್ರಸಾರದಲ್ಲಿ ವರ್ಣನೆ ಮಾಡಿರುವಂತೆ. ಅನ್ಯೇತು ಸೂನವೋ ವಾಯೋ ರುದ್ರಸ್ಯಾಪಿ ಪ್ರಕೀರ್ತಿತಾ, ಶಬ್ದ ಸ್ಪರ್ಶ ರೂಪ ರಸ ಗಂಧಗಳಿಗೆ
ಅಭಿಮಾನಿಗಳಾಗಿ ಪ್ರಧಾನ ವಾಯುವಿನ ಮಕ್ಕಳಾದಂತಹ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನರಿದ್ದಾರೆ. ಅವರನ್ನು ನಾವೀಗಾಗಲೇ ಛಾಂದೋಗ್ಯ ಉಪನಿಷತ್ತಿಗೆ ಅನುಸಾರವಾಗಿ ನೋಡಿದ್ದೇವೆ. ರುದ್ರನ ಪುತ್ರರಾಗಿ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನರು ಕೂಡ ಇದ್ದಾರೆ. ಅವರು ಅಭಿಮಾನಿಗಳು. ಏತೇಷು ಭಗವಾನ್ ವಿಷ್ಣು ಪ್ರಧಾನ ತನುರೇವಚ ಜ್ಞೇಯ. ಇವರೆಲ್ಲರಲ್ಲಿ ಆ ಭಗವಂತನನ್ನು ಧ್ಯಾನಿಸಬೇಕು ಅಂತ ತಂತ್ರಸಾರವು ಹೇಳಿದೆ. ಆ ತಂತ್ರಸಾರದ ಒಂದು ಉಕ್ತಿಯನ್ನು ಕೂಡ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೋಬೇಕು. ಪ್ರಾಣಾಹ ಆಪಹ ಅಂತಂದ್ರೆ ಈ ಎಲ್ಲ ಪ್ರಾಣ ಅಪಾನ ಮೊದಲಾದವುಗಳಲ್ಲಿ ಭಗವಂತನೇ ಸನ್ನಿಹಿತನಾಗಿದ್ದಾನೆ ಅಂತ ಅದರ ತಾತ್ಪರ್ಯ. ಹೀಗೆ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನರು ಅಂದ್ರೆ ಮುಖ್ಯ ಪ್ರಾಣನ 5 ರೂಪಗಳು, ಗರುಡನ 5 ರೂಪಗಳು, ಮತ್ತೆ ಮುಖ್ಯ ಪ್ರಾಣನ 5 ಜನ ಪುತ್ರರು, ಮತ್ತೆ ರುದ್ರನ 5 ಜನ ಪುತ್ರರು. ಇವರೆಲ್ಲರೂ ಕೂಡ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತ ಕರೆಸ್ಕೊಂಡಿದ್ದಾರೆ. ಇದಲ್ಲದೆ ಪ್ರಾಣ, ಗರುಡಶೇಷರು ಮತ್ತೆ ರುದ್ರ ಇಂದ್ರರು, ರುದ್ರ ಇಂದ್ರ ಗರುಡ ಶೇಷ ಮತ್ತು ಮುಖ್ಯ ಪ್ರಾಣ ಇವರು ಪಂಚಪ್ರಾಣರು. ಮುಖ್ಯ ಪ್ರಾಣನೂ ಪಂಚಪ್ರಾಣ, ಗರುಡನೂ ಪಂಚಪ್ರಾಣ. ಮುಖ್ಯ ಪ್ರಾಣನ 5 ಜನ ಮಕ್ಕಳು, ರುದ್ರನು 5 ಜನ ಮಕ್ಕಳು. ಇವರೆಲ್ಲರೂ ಕೂಡ ಪಂಚಪ್ರಾಣರು ಅಂತ ಕರೆಸ್ಕೊಂಡಿದ್ದಾರೆ. ಇವರೆಲ್ಲರೂ ಭಗವಂತನ ಪ್ರತೀಕರಾಗಿದ್ದಾರೆ ಅಂತ ತಿಳ್ಕೊಳ್ಬೇಕು. ಇದಲ್ಲದೆ ಪ್ರಾಣಾಹ ಅಂದ್ರೆ ಇಂದ್ರಿಯಗಳು ಅಂತ ಅರ್ಥ. ಪ್ರಾಣಾವೈ ಸತ್ಯಂ ತೇಷಾಮೇಷು ಸತ್ಯಂ ಅಂತ ಬೃಹದಾರಣ್ಯಕ ಭಾಷ್ಯದಲ್ಲಿ ಅದಕ್ಕೆ ಅರ್ಥ ಬರೆದಿದ್ದಾರೆ. ಪ್ರಾಣಾಹ ಅಂದ್ರೆ ಎಲ್ಲ ಇಂದ್ರಿಯಗಳು ಅಂತ ಅರ್ಥ. ಪಶವಃ ಆಪಹ, ಪಶುಗಳು ಅಂದ್ರೆ ನಮ್ಮ ಎಲ್ಲಾ ಪಶು ಸಂಪತ್ತು. ಅವರೆಲ್ಲರೂ ಕೂಡ ನಮ್ಮ ಹತ್ರ ಇರುವಂತಹ ಎಲ್ಲಾ ಪಶು ಸಂಪತ್ತಿನಲ್ಲಿಯೂ ಭಗವಂತ ಸನ್ನಿಹಿತನಾಗಿದ್ದಾನೆ ಅಂತ ಅರ್ಥ. ಪಶವಃ ಅಂದ್ರೆ ವೇದಗಳು ಅಂತಲೂ ಅರ್ಥ ಮಾಡಬಹುದು. ಪಾಂತಿ ಸಂಸಾಧನಾ ನೀತಿ, ನಮಗೆ ಎಲ್ಲ ರೀತಿಯಾದ ಸುಖವನ್ನು ಕೊಡುವಂಥವು, ನಮ್ಮನ್ನು ರಕ್ಷಿಸುವಂಥವೇ ಈ ವೇದಗಳು. ಅದರಿಂದ ಪಶುಗಳು ಅಂದ್ರೆ ವೇದಗಳು ಹೌದು. ಆದರೆ ಮುಂದೆ ಛಂದಾಂಶಿ ಅಂತ ಮತ್ತೆ ಪ್ರತ್ಯೇಕವಾಗಿ ಬರುವುದರಿಂದ ಇಲ್ಲಿ ಪಶವಃ ಅಂದ್ರೆ ಪಶುಗಳು ಅಂತ ಅರ್ಥ ಮಾಡಿದ್ರು ತಪ್ಪಿಲ್ಲ. ಅನ್ನಂ ಆಪಹ, ಅನ್ನಾಭಿಮಾನಿ ಆದವನು ರುದ್ರ. ಆ ರುದ್ರನು ಭಗವಂತನ ಸನ್ನಿಧಾನಕ್ಕೆ ಪ್ರತೀಕನಾಗಿದ್ದಾನೆ ಅಂತ ಅರ್ಥ. ಅನ್ನಾಭಿಮಾನಿ ರುದ್ರಶ್ಚ ಅಂತ ಛಾಂದೋಗ್ಯ ಉಪನಿಷತ್ನಲ್ಲಿ ಒಂದು ವರ್ಣನೆ ಇದೆ. ಅಮೃತಮಾಪಹ, ದೇವತೆಗಳು ಸ್ವೀಕಾರ ಮಾಡುವಂತಹ ಅಮೃತ, ಅದು ಕೂಡ ಭಗವಂತನ ಸನ್ನಿಧಾನಕ್ಕೆ ಪಾತ್ರವಾಗಿದೆ. ಸಮ್ರಾಡಾಪಹ, ವಿರಾಡಾಪಹ, ಸ್ವರಾಡಾಪಹ ಅಂತ ಕಂಡು ಬರ್ತದೆ. ಸಮ್ರಾಟ್ ಎಂಬ ಶಬ್ದಕ್ಕೆ ಮುಖ್ಯ ಪ್ರಾಣ ಅಂತ ಅರ್ಥವನ್ನ ಮಹಾನಾರಾಯಣ ಉಪನಿಷತ್ನಲ್ಲಿ ವರ್ಣನೆ ಮಾಡ್ತಾರೆ. ಆ ಭಗವಂತ ಮುಖ್ಯ ಪ್ರಾಣನಲ್ಲಿ ಸನ್ನಿಹಿತನಾಗಿದ್ದಾನೆ. ವಿರಾಟ್ ಅಂದ್ರೆ ಗರುಡ, ಅವನು ಭಗವಂತನ ಸನ್ನಿಧಾನಕ್ಕೆ ಪಾತ್ರ. ಸ್ವರಾಟ್ ಅಂದ್ರೆ ಇಂದ್ರ, ಇವರೆಲ್ಲರೂ ಭಗವಂತನ ಸನ್ನಿಧಾನಕ್ಕೆ ಪಾತ್ರರು. ವಿರಾಜಂ ಗರುಡಂ ಪ್ರಾಹು ಸ್ವರಾಡ್ ಇಂದ್ರ ಉದಾಹೃತಃ ಅಂತ ಭಾಗವತ ತಾತ್ಪರ್ಯದಲ್ಲಿ ಅದರ ಬಗ್ಗೆ ವರ್ಣನೆ ಇದೆ. ಹೀಗೆ ಸಮ್ರಾಟ್, ಮುಖ್ಯ ಪ್ರಾಣ, ವಿರಾಟ್, ಗರುಡ, ಸ್ವರಾಟ್, ಇಂದ್ರ ಇವರೆಲ್ಲರೂ ಭಗವಂತನ ಸನ್ನಿಧಾನಕ್ಕೆ ಪಾತ್ರರು. ಛಂದಾಂಸಿ, ವೇದಗಳು ಭಗವಂತನ ಸನ್ನಿಧಾನಕ್ಕೆ ಪಾತ್ರಗಳು. ಹಿಂದೆ ಪಶುವಹ ಅಂತ ಬಂತಲ್ಲ, ಹೀಗೆಲ್ಲ ಬಂದಾಗ ಒಂದು ಕಡೆ ಜಡವಾದಂತಹ ವೇದಗಳು, ಅವರು ಭಗವಂತನ ಸನ್ನಿಧಾನಕ್ಕೆ ಪಾತ್ರರು. ಜಡವಾದ ವೇದಗಳು ಭಗವಂತನ ಸನ್ನಿಧಾನಕ್ಕೆ ಪಾತ್ರಗಳು. ಆ ವೇದಗಳ ಅಭಿಮಾನಿಗಳಾದಂತಹ ದೇವತೆಗಳು ಭಗವಂತನ ಸನ್ನಿಧಾನಕ್ಕೆ ಪಾತ್ರ ಅಂತ ಬೇರೆ ಬೇರೆ ರೀತಿಯಾಗಿ ಅದನ್ನು ವ್ಯಾಖ್ಯಾನಿಸಬಹುದು. ಅಮೃತ ಅನ್ನೋ ಶಬ್ದಕ್ಕೆ ದೇವತೆಗಳು ಸ್ವೀಕಾರ ಮಾಡುವಂತಹ ಸ್ವರ್ಗದಲ್ಲಿ ಹುಟ್ಟಿದಂತಹ ಅಮೃತ ಅಂತನೂ ಅರ್ಥ ಮಾಡಬಹುದು. ಅಮೃತ ಅಂದ್ರೆ ತತ್ವಜ್ಞಾನ ಅಂತನೂ ಅರ್ಥ ಮಾಡಬಹುದು. ಆ ತತ್ವಜ್ಞಾನದ ದೇವತೆ ಲಕ್ಷ್ಮೀ ದೇವಿ, ಅವಳು ಕೂಡ ಭಗವಂತನಿಗೆ ಸನ್ನಿಧಾನಕ್ಕೆ ಪಾತ್ರಳು. ಅಮೃತ ಅಂತ ಅವಳಿಗೆ ಶಬ್ದನೇ ಇದೆ. ಹೀಗೆ ಆ ಎಲ್ಲಾ ಶಬ್ದಗಳನ್ನು ಬೇರೆ ಬೇರೆ ರೀತಿಯಾಗಿ ವ್ಯಾಖ್ಯಾನಿಸಬಹುದು. ಜ್ಯೋತಿಂಶಿ ಅಂದ್ರೆ ನಕ್ಷತ್ರಗಳು ಭಗವಂತನ ಸನ್ನಿಧಾನಕ್ಕೆ ಪಾತ್ರವಾಗಿವೆ. ಯಜುಂಶಿ, ಯಜುರ್ವೇದದ ಅಭಿಮಾನಿ ದೇವತೆಗಳು, ಮತ್ತೆ ಋಗ್ವೇದ, ಸಾಮವೇದ ಇತ್ಯಾದಿ ಎಲ್ಲ ವೇದಗಳ ಅಭಿಮಾನಿ ದೇವತೆಗಳು ಕೂಡ. ಯಜುರ್ವೇದಾತ್ಮಕೋ ಹರಹ ಅಂತ ಯಜುರ್ವೇದವನ್ನ ರುದ್ರ ಅಂತ ವರ್ಣನೆ ಮಾಡಿದ್ದಾರೆ, ಯಜುರ್ವೇದದ ಅಭಿಮಾನಿ. ಅದಲ್ಲದೆ ಆ ಯಜುರ್ವೇದದ ಅಭಿಮಾನಿಗಳು ಮಾತ್ರ ಅಲ್ಲ, ಯಜುರ್ವೇದದ ಪ್ರವರ್ತಕ ದೇವತೆಗಳು. ಯಜುಷಾಂಶ ಪ್ರವರ್ತಕಂ ವೈಶಂಪಾಯನಮೇವೈಕಂ ದ್ವಿತೀಯಂ ಸೂರ್ಯಮೇವಚ ಅಂತ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳುವಂತೆ ವೈಶಂಪಾಯನ ಮತ್ತು ಸೂರ್ಯ ಅವರು ಕೂಡ ಯಜುರ್ವೇದದ ಪ್ರವರ್ತಕರು.
ಭಗವಂತನ ಸನ್ನಿಧಾನಕ್ಕೆ ಪಾತ್ರರು. ಮತ್ತೆ ಯಜುವಂಶಿ ಎಂಬ ಶಬ್ದದಿಂದ ಚತುರ್ಮುಖ ಬ್ರಹ್ಮನನ್ನು ತಗೊಳ್ಬಹುದು. ಯಾಕೆಂದ್ರೆ ಯಜುರ್ವೇದಕ್ಕೆ ಪ್ರವರ್ತಕನಾದಂತಹ ವೈಶಂಪಾಯನನನ್ನ ಬ್ರಹ್ಮ ಪ್ರವೇಶ ಮಾಡಿದ್ದಾನೆ ಅಂತ ವರ್ಣನೆ ಮಾಡ್ತಾರೆ. ಶೇಷೋಥ ಪೈಲಂ ಮುನಿಮಾವಿಷತ್ತದ ವಿಷ ಸುಮಂತೂಮಪಿ ವಾರುಣಿಂ ಮುನಿಂ ಬ್ರಹ್ಮಾವಿಷತ್ತಮಥ ವೈಶಂಪಾಯನಂ. ಯಜುರ್ವೇದದ ಪ್ರವರ್ತಕನಾದ ವೈಶಂಪಾಯನನ್ನ ಬ್ರಹ್ಮ ಆವಿಷ್ಟನಾಗಿದ್ದ ಆ ವೈಶಂಪಾಯನಲ್ಲಿ ಅಂತಿರುವುದರಿಂದ ಯಜುವಂಶಿ ಎಂಬ ಶಬ್ದದಿಂದ ಚತುರ್ಮುಖ ಬ್ರಹ್ಮ, ರುದ್ರ, ವೈಶಂಪಾಯನ, ಸೂರ್ಯ ಇವರೆಲ್ಲರನ್ನು ತಗೊಳ್ಬಹುದು. ಸತ್ಯಂ, ಸತ್ಯ ಅಂದ್ರೆ ಮೀಮಾಂಸಾ ಅಂತ ಅರ್ಥವನ್ನ ಧೀರೇಂದ್ರ ತೀರ್ಥರು ನಮ್ಮ ಮಹಾನಾರಾಯಣ ಉಪನಿಷತ್ತಿನ ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ಮೀಮಾಂಸಾ ಭಗವಂತನ ಸನ್ನಿಧಾನಕ್ಕೆ ಪಾತ್ರವಾಗಿದೆ. ಮೀಮಾಂಸಾ ಶಾಸ್ತ್ರ, ಮೀಮಾಂಸಾ ಶಾಸ್ತ್ರ ಅಂದ್ರೆ ಇವತ್ತು ಉಪಲಬ್ಧ ಇರುವಂತಹ ಕೇವಲ ಕರ್ಮದ ಪಾರಮ್ಯವನ್ನು ಹೇಳುವಂತಹ ಮೀಮಾಂಸಾ ಶಾಸ್ತ್ರ ಅಲ್ಲ. ಕರ್ಮ ಮೀಮಾಂಸಾ ಅಂತ ಒಂದು ಬ್ರಹ್ಮನೇ ಒಂದು ಬೇರೆನೇ ಇದೆ. ಜೈಮಿನಿಂ ಕರ್ಮ ಮೀಮಾಂಸಾ ಕರ್ತಾರಂ ಅಕರೋದ್ ವಿಭು ಅಂತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯ ಹೇಳ್ತಾರೆ. ಅಂತಹ ಭಗವಂತನಿಗೆ ಸಮ್ಮತವಾದಂತಹ ಮೀಮಾಂಸಾ ಶಾಸ್ತ್ರ ಅದು ಭಗವಂತನ ಸನ್ನಿಧಾನಕ್ಕೆ ಪಾತ್ರವಾಗಿದೆ. ಮತ್ತೆ ಅದರ ಪ್ರವರ್ತಕನಾದಂತಹ ಜೈಮಿನಿಯು ಕೂಡ ಭಗವಂತನ ಸನ್ನಿಧಾನಕ್ಕೆ ಪಾತ್ರನಾಗಿದ್ದಾನೆ. ಸರ್ವಾಹ ದೇವತಾ ಆಪಹ, ಎಲ್ಲಾ ದೇವತೆಗಳು ಕೂಡ ಭಗವಂತನ ಸನ್ನಿಧಾನಕ್ಕೆ ಪಾತ್ರರಾಗಿದ್ದಾರೆ. ಭೂಹು ಭುವಃ ಸ್ವಹ, ಭೂಲೋಕದ ಅಭಿಮಾನಿ ದೇವತ ಅಗ್ನಿ, ಭುವಃ ಇತಿ ವಾಯು, ಸುವಹ ಸುವರ್ಲೋಕದ ಅಭಿಮಾನಿ ದೇವತೆ ಅಗ್ನಿ, ಅಗ್ನಿಯಲ್ಲ ಆದಿತ್ಯ. ಇವರು ಆಯಾ ಲೋಕಗಳಿಗೆ ಅಭಿಮಾನಿಗಳು ಅಂತ ಹೇಳುವುದಕ್ಕಿಂತ ಆಯಾ ಲೋಕದಲ್ಲಿರುವಂತಹ ದೇವತೆಗಳವರು. ಭೂರಿತ್ಯಗ್ನೋ ಪ್ರತಿಷ್ಠತಿ, ಭುವ ಇತಿ ವಾಯು ಸುವರಿತ್ಯಾದಿತ್ಯ ಅಂತ ನಾವು ಹೀಗೆ ಹೇಳುವುದರಿಂದ ಅಗ್ನಿ, ವಾಯು ಮತ್ತೆ ಸೂರ್ಯ ಇವರೇ ಭೂಹು ಭೂಹ ಸ್ವಹ, ಅವರೆಲ್ಲರೂ ಕೂಡ ಭಗವಂತನ ಸನ್ನಿಧಾನಕ್ಕೆ ಪಾತ್ರರಾಗಿದ್ದಾರೆ ಅಂತ ಅರ್ಥ. ಹೀಗೆ ಭೂಸ್ಥಾನದಲ್ಲಿ ಅಗ್ನಿ, ಭುವಸ್ಥಾನದಲ್ಲಿ ವಾಯು, ಸ್ವಸ್ಥಾನದಲ್ಲಿ ಆದಿತ್ಯ ಭಗವಂತನ ಸನ್ನಿಧಾನ ಪಾತ್ರರು ಅಂತ ವರ್ಣನೆ ಮಾಡ್ತಾರೆ ಜ್ಞಾನಿಗಳು. ಅದಲ್ಲದೆ ಭೂಹು ಭುವಃ ಸ್ವಹ ಎಂಬ ಶಬ್ದದಿಂದ ಭಗವಂತನೇ ವಾಚ್ಯನಾಗಿದ್ದಾನೆ. ಭೂರಿತಿವ ಅಯಂ ಲೋಕಃ, ಭುವೈತ್ಯಂತರಿಕ್ಷಂ, ಸುವರಿತ್ಯಸೌ ಲೋಕಃ ಇತ್ಯಾದಿ ಕಡೆ ಭೂಹು ಎಂಬ ವ್ಯಾಹೃತಿಯಿಂದ ವಾಚ್ಯನಾದವನು ಅನಿರುದ್ಧ, ಭುವಃ ಎಂಬ ವ್ಯಾಹೃತಿಯಿಂದ ವಾಚ್ಯನಾದವನು ಪ್ರದ್ಯುಮ್ನ, ಸ್ವಹ ಎಂಬ ವ್ಯಾಹೃತಿಯಿಂದ ವಾಚ್ಯನಾದವನು ಸಂಕರ್ಷಣ ಅಂತ ಹೀಗೆ ವರ್ಣನೆ ಮಾಡಿದ್ದಾರೆ. ಮತ್ತೊಂದು ಕಡೆ ಉಪನಿಷತ್ನಲ್ಲಿ ವರಾಹ ಸಿಂಹ ಕಪಿಲಾಹ ತೇಷಾಂ ಭೂರಾದಿ ನಾಮಕಾಹ, ಭೂ ಶಬ್ದದಿಂದ ವರಾಹ, ಭುವ ಶಬ್ದದಿಂದ ನರಸಿಂಹ, ಸ್ವಸ್ ಶಬ್ದದಿಂದ ಕಪಿಲ ರೂಪಿಯಾದ ಭಗವಂತ ವಾಚ್ಯನಾಗಿದ್ದಾನೆ ಅಂತ ಬಂದಿದೆ. ಹೀಗೆ ಇವರೆಲ್ಲರೂ ಕೂಡ ಆಪಹ, ಆ ಭಗವಂತನ ಭಿನ್ನ ಭಿನ್ನ ಅವತಾರಗಳೇ ಆಗಿವೆ ಅಂತ ಅದರ ತಾತ್ಪರ್ಯ. ಅಲ್ಲಿಗೆ ಈ ಮಂತ್ರದ ವಿವರಣ ಸಮಾಪ್ತವಾಗಿದೆ.